Astaghfirullah, I'm saying you bloody, you bloody. Hey, ಇಲ್ಲಿ ಬಾ ಮಚ್ಚ ಹೋಗೋಣ. ಸಾಮಾನು ಕೂತ್ಬಿಟ್ಟು ಹಾಕ್ಬಿಡ್ತೀನಿ. ಓ ಡಚಿಕ್. ಸೊ ಮಚಾಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಕಾಣಿಸ್ತೈತಲ್ಲ, ಇದೆ ಲೇಬರ್ ಲಾ 1 ಎಕ್ಸಾಮ್ ಇದೆ. ಲಕ್ಕಿಲಿ ಇದು 7ನೇ ತಾರೀಕು ಅಂದರೆ ಇವತ್ತಿದ್ರೆ ನಾಳೆ ಅಡ್ಮಿನಿಸ್ಟ್ರೇಟಿವ್ ಲಾ ಇನ್ನೊಂದು ಎಕ್ಸಾಮ್ ಇದೆ. ಅವೆಲ್ಲ ಮುಗಿಸೋದು ನಾಳೆ ಒಂದಿನ ಎಕ್ಸಾಮ್ ಮುಗಿಸ್ಬಿಟ್ರೆ ಮುಗೀತು ಎಕ್ಸಾಮ್ ಕತೆ ಎಲ್ಲ. ಅದಾದ ನೆಕ್ಸ್ಟ್ ದಿನವೇ ಇಂಟರ್ನ್ಶಿಪ್ಗೆ ಅಂತ ಹೋಗಬೇಕು, ಅದೊಂದು ಕಡೆ. ಆದರೆ ಇವಾಗ ನಾಳೆ ಇರೋ ಎಕ್ಸಾಮ್ಗೆ ನಿನ್ನೆ ಸಂಜೆನೇ ನೆನಪಾಗಿದ್ದು ನನಗೆ. ನಿನ್ನೆ ಬೈಕ್ಕೆ ಒಂದು ಇದನ್ನ ಪೆನ್ನೆ ತಗೊಂಡು ಬಂದ್ಬಿಟ್ಟಿನಿ ಚೆಕ್ ಮಾಡೋಕ್ಕೆ ಇಲ್ಲಿ ಗೀಚಾಕಿ ನೋಡಿ. ಟೈಮ್ ಇವಾಗ 8:09. ಎಕ್ಸಾಮಿಗೆ ತಗೊಂಡೋಗೋ ವಾಚಲ್ಲಿ ಸೇಫ್ಟಿಗೆ ಇರಲಿ ಅಂತ 1-2 ನಿಮಿಷ ಮುಂದೆ ಹಾಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಎತ್ತು ನನ್ನ ಬ್ಯಾಗ್ ಹಾಕೊಂಡು ಹೋಗ್ಬೇಕು ಕಾಲೇಜ್ಗೆ. ಸೊ ಮಚಸ್, ಕಾಲೇಜ್ನ ಪಾರ್ಕಿಂಗ್ ಏರಿಯಲ್ಲಿ ಇದ್ದೀನಿ. ಆದರೆ ಈ ಕಾಲೇಜಿಗೆ ಬರೋ ಗ್ಯಾಪಲ್ಲಿ ಒಂದು ಸೀನ್ ಆಯಿತು. ಏನು ಗೊತ್ತಾ, ಇವತ್ತು ಸ್ವಲ್ಪ ದಿನಗಳಾದಮೇಲೆ ಬೇಗ ಎದ್ಬಿಟ್ಟಿದ್ದೀನಿ. ಕೂದಲು ಓಕೆ ಒಂದು ರೇಂಜ್ಗೆ, ಅದಕ್ಕೆ ಸ್ವಲ್ಪ ಹೊಟ್ಟೆ ಹಸಿತಾಯಿತು. ನಾಷ್ಟ ತಿನ್ನಬೇಕು ಅಂತ SP ಬಿರಿಯಾನಿ ಸೆಂಟ್ರಿಗೆ ಬಂದೆ. ಚಟ್ನಿ ಏನು ಹಾಕ್ತಾರೆ. ಸೊ ದಿಸ್ ಇಸ್ ಚಿಕನ್ ಬಿರಿಯಾನಿ, ಮೊಸರು ಬಜ್ಜಿ ಸಮೇತ. ಬಜ್ರಿ ಕರೆಕ್ಟಾಗಿ ಇವಾಗ 8:55 ಆಗ್ತಿದೆ. ಇನ್ನೊಂದು ಅರ್ಧ ಗಂಟೆಗೆ ಎಕ್ಸಾಮ್. 1/4 ಗಂಟೆಗೆ ಇದನ್ನು ಮುಗಿಸ್ಬಿಟ್ಟು ಇನ್ನೊಂದು 1/4 ಗಂಟೆ ಓಡೋಗ್ತೀನಿ. ಎಕ್ಸಾಮ್ ಆರಾಮಾಗಿ ಪೀಸಾಗಿ ಬರೀಬೇಕು. ಹೊಟ್ಟೆ ತುಂಬಿಸ್ಕೊಂಡು ಬರೆದ್ರೆ ಸ್ವಲ್ಪ ಎನರ್ಜಿ ಇರುತ್ತೆ, ಸ್ವಂತವಾಗಿ ಏನಾದ್ರು ಬರೆಯೋ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಆ ನೋಷನ್ ಮೇಲೆ ಇವಾಗ ಕೂತೀನಿ. ಈ ಹೋಟ್ಲಲ್ಲಿ 7:15ಗೆಲ್ಲ ಐಟಮ್ಗಳು ರೆಡಿ ಇರುತ್ತೆ ಅನ್ನೋದೊಂದು ವಿಚಾರ. ಆದರೆ ಈ ಬಿರಿಯಾನಿಗಳ ಜೊತೆ ಗೋಳಿ ಸೋಡಾ ಒಳ್ಳೆ ಕಾಂಬಿನೇಷನ್, ಒಂದು 2ನೇ ವಿಚಾರ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಈ ಹೋಟ್ಲಲ್ಲಿ ಮಟನ್ ಬಿರಿಯಾನಿ ತಿಂದಾಗ ಮಲಿಕೊಂಬಿಟ್ಟೆ. ಮನೆಗೆ ಹೋಗಿದ ತಕ್ಷಣ ಸಂಜೆ ಒಂದು 7:30 ಹಂಗೆ ನೆನಪಾಯಿತು ನಾಳೆ ಎಕ್ಸಾಮ್ ಇದೆ ಅಂತ. ಅವಾಗ ಕೂತ್ಕೊಂಡು ಓದ್ಕೊಂಡಿದ್ದಾಯಿತು. ಅದಕ್ಕೆ ಇವತ್ತು ಚಿಕನ್ ಬಿರಿಯಾನಿ ತಿಂತಾಯಿದ್ದೀನಿ. ಪೀಸ್ಗಳು ಖಾಲಿ ಮಾಡಿಬಿಟ್ಟೆ, ಒಂದು ಸ್ವಲ್ಪ ಅದೇ ಊಟ ಎಲ್ಲ ಮುಗಿತು. ಮತ್ತೆ ಇವಾಗ ಸ್ವಲ್ಪ ಜನ ತುಂಬ್ಕೊಂತವ್ರೆ. ಬೈ ಅಣ್ಣ, ಬೈ. ಥ್ಯಾಂಕ್ ಯು. ಹೇ ಅಣ್ಣ, ಇದೆ ಬಾಯ್ ಅಣ್ಣ. ಇದು ಮುಗೀತು ಮಚಾಸ್. ಇವಾಗ ಕಾಲೇಜ್ಗೆ ಹೋಗ್ಬೇಕು ಮಚಾಸ್. ಕಾಲೇಜಿಗೆ ಬಂದು ID ಕಾರ್ಡ್ ಹಾಕೊಂಡೆ. ಇದು ನೋಡಬೇಕು, ಆಗಲೇ ಸ್ಟಡೀಸ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಇರಬೇಕು. ಇವಾಗ ಕರೆಂಟ್ಲಿ ನಾನು ಬರೆಯೋ ಎಕ್ಸಾಮ್ಗೆ 11 ನಿಮಿಷ ಟೈಮ್ ಇದೆ. ಈ 11 ನಿಮಿಷ ಗ್ಯಾಪಲ್ಲಿರೋ ನನಗೆ ಅನಿಸ್ತಾ ಇರೋದು ಏನು ಅಂದರೆ, ಇವಾಗ ನಾನು ಓದಕ್ಕೆ ಹೋದ್ರೆ ಇರೋದು ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಅದಕ್ಕೆ ಬುಕ್ಕೆ ಮುಟ್ಟಕ್ಕೆ ಹೋಗಲ್ಲ. ಆದರೂ ಅನಿಸ್ತಾ ಇರುತ್ತೆ ನನಗೆ, ಎಕ್ಸಾಮ್ ಇರೋ ಟೈಮಲ್ಲಿ ಬಿರಿಯಾನಿ ಬೇಕಾ ನಿಮಗೆ ಅಂತ. ಎಲ್ಲ ಒಂದು ಅಟೆಂಪ್ಟ್ ಕೊಡೋಣ. ಇದು ವರ್ಕ್ ಆದರೆ ನಾಳೆನೂ ಕೂತ್ಕೊಂತೀನಿ ಅಣ್ಣ. ಹಾಂ ಮಚ್ಚ, ಪ್ರಿಪೇರ್ಡ್ ಮಚ್ಚ. ಏನಪ್ಪ ಮಚ್ಚ, ಏನು ಮಚ್ಚ ಬುಕ್ ಇದು? ಮಚ್ಚ ಕರೆಂಟ್ಲಿ ಇವಾಗ ಟಾಯ್ಲೆಟ್ಗೆ ಎತ್ತಾಗ್ತಾ ಇದ್ದೀವಿ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಗೆ. ಮಚ್ಚ ಬನ್ನಿ ಕನ್ಫ್ಯೂಷನ್ ಮಚ್ಚ. ಇನ್ನು 2 ನಿಮಿಷ ಎಕ್ಸಾಮ್ಗಿದೆ ಅನ್ನೋ ಟೈಮಲ್ಲಿ ನನಗೆ ಅನಿಸ್ತಾ ಇರೋ ಫೀಲಿಂಗ್ ಏನಂದರೆ, ಎಕ್ಸಾಮ್ನ ಸಂಡೇ ಇಟ್ಬಿಟ್ಟು ಮಚ್ಚ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಹೋಗ್ತಾವೆ ಕ್ಲಾಸ್ಗೆ. ಓಕೆ ಮಚಾಸ್, ಎಕ್ಸಾಮ್ ಮುಗಿದ್ಮೇಲೆ ಸಿಗೋಣ, ಪ್ಲೀಸ್. ಓಕೆ ಸೊ ಮಚಾಸ್, ಎಕ್ಸಾಮ್ ಎಲ್ಲ ಮುಗೀತು. ಇದೇ ಕ್ವಶನ್ ಪೇಪರ್ ಮುಗಿದು ಹೆಂಗೋ ಒಂದು ರೇಂಜಲ್ಲಿ ಬರ್ದೀನಿ. ಈ ಸತಿ ಪರವಾಗಿಲ್ಲ ಅನಿಸ್ತಾ ಇದೆ. ಆದರೆ ಫಸ್ಟ್ ಟೈಮು ಕೊನೆ ಯೂನಿಟಲ್ಲಿ ಒಂದು ಆನ್ಸರ್ ಅಟೆಂಡ್ ಮಾಡೋಕ್ಕಾಗಿಲ್ಲ. ಪಾಪ ತೋರಿಸ್ತೀನಿ. ಇದನ್ನು ಈ ಯೂನಿಟಲ್ಲಿ 2ರಲ್ಲಿ 1 ಅಟೆಂಡ್ ಮಾಡೋಕ್ಕಾಗಿಲ್ಲ. ಮಿಕ್ಕಿದೆಲ್ಲ ಅಟೆಂಡ್ ಮಾಡಿದೆ. ಇದು ಫಸ್ಟ್ ಟೈಮು ಒಂದೇ ಪೇಜಲ್ಲಿ ಬರೆದು ಮುಗಿಸಿದೆ. 10 ಮಾರ್ಕ್ ಕ್ವಶನು. ನಾಳೆ ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ಬಿಡ್ತೇನೆ ಪಾಪ. ಬಿಡು ಅಷ್ಟೇ. ಬರ್ತೀಯಾ? ನಾನು ಬರ್ಬೋದು ಮಚ್ಚ, ಆದರೆ ಮನೇಲಿ ಕೆಲಸಗಳು ಜಾಸ್ತಿ ಇದೆ. ಕರೆಕ್ಟಾಗಿ ಬೇಕಾದ ಟೈಮಲ್ಲಿ ಲಿಫ್ಟ್ ವರ್ಕ್ ಆಗಲ್ಲ, ಅದಕ್ಕೆ ನಡ್ಕೊಂಡು ಇನ್ನೊಂದು ಲಿಫ್ಟ್ ಐತಲ್ಲ ಅಲ್ಲಿಗೆ ಹೋಗ್ತಾ ಇವೆ. ನೀರಿಲ್ಲ ಅಂತಾರಲ್ಲೋ, ಇಷ್ಟು ನೀರು ಸುರಿಸ್ತವ್ರಲ್ಲ ಮಾಮ್. ಕಾಲೇಜ್ ಹತ್ರ ಕಾಸು ಐತೆ ಮಚ್ಚ. ಕಾಸಲ್ಲ ಮಾಮ್ ಇಂಪಾರ್ಟೆಂಟು, ಎಥಿಕ್ಸ್. ಸ್ಪೆಕ್ಸ್ ಚೇಂಜ್ ಮಾಡಿ ಮಾಮ್. ಸ್ಪೆಕ್ಸಾ ಮಾಡ್ಬೇಕು ಮಚ್ಚ. ಯಾವ್ದು ಹಾಕೊಂಡೇನೋ ಗೊತ್ತಾಗ್ತಾ ಒಳ್ಳೆ ಮೂಡಲ್ಲಿ ಇದೀನಿ ಅನ್ಬಿಟ್ಟು ಬೆಳಗ್ಗೆ ಚಿಕನ್ ತಿನ್ಬೇಕಣ್ಣ. ಚಿಕನ್ ತಿಂದೇನೋ, ಬಿರಿಯಾನಿ ತಿಂದೆ ಕಣ. ನಮ್ಮಮ್ಮ ಬೆಳಗ್ಗೆ ಬಂದ್ರು ಮೊಟ್ಟೆ ಹೆಂಗ್ ಬರ್ದೆ
ವಿಡಿಯೋ ಮಾಡೋದು ಬಿಡಲ್ಲ. ಯಾರದ್ ಮಚ್ಚ ಪೇಪರು? ಮೋದಿ ನಿಂದ ಮಚ್ಚ. ಎಕ್ಸಾಮ್ ಆದ್ಮೇಲೆ ಮುಗೀತಲ್ಲ. ನೋಡಿ ಮಚಾಸ್, ತಮ್ಮ ಇಂಪ್ರೆಷನ್ಗೆ ಅಂತ ಹಾಕಿದೆ ಬೆರಳು ಇಂಕು ಹೆವಿ ಆಗಿದೆ. ನನ್ನ ಬೆರಳಲ್ಲೂ ಅದೇ ಎಲ್ಲ ಖಾಲಿ ಖಾಲಿ ಆವಾಗದೆ. ಶಿ ಇಸ್ ಮನುಪ್ರಿಯ. ಸರಿ ಬಿಡು. ಸಿ ಹಿಯರ್ ಐ ರೋಟ್ ವರ್ಕ್ಮೆನ್ ಸೆಟಲ್ಮೆಂಟ್ ಈಸಿ ನಮ್ಮ ವರ್ಕ್ಮೆನ್ ಏನು ಅನ್ಸ್ಕಿಲ್ಡ್ ಸ್ಕಿಲ್ಡ್ ವರ್ಕ್ ಮಾಡೋಣ ಅಷ್ಟೇ. ಅದೊಂದು ನೀನ್ ತಲೆ ಇದೆ ಅಷ್ಟೇ. ತಲೆ ಇರೋದಕ್ಕೆ ಆನ್ಸರ್ ಇರೋದು ಬರೀತೀವಿ ನಾವು. ಫಸ್ಟ್ ಚಾಯ್ಸ್ ಐ ಆಮ್ ನಾಟ್ ಎ ಸೆಕೆಂಡ್ ಚಾಯ್ಸ್ ಫಾರ್ ಎನಿವನ್. ಚೀಪ್ ಫೆಲೋ ಸೆಕೆಂಡ್ ಚಾಯ್ಸ್ ಅಂತ ಬರೆಯೋದು ನೋಡು ಕರೆಕ್ಟ್ ಆಗಿ. ನೆಕ್ಸ್ಟ್ ಸ್ಟ್ರೈಕ್ ಮಚಾಸ್ ಇವನು ಫುಲ್ ಬುಕ್ಲೆಟ್ನ ತುಂಬಿಸೋ 40 ಪೇಜ್ ಇರೋ ಬುಕ್ಲೆಟು ಹೆಂಗೆ ತುಂಬಿಸ್ತವನೆ ಅಂತ ಒಂದ್ಸತಿ ರಿವೀಲ್ ಮಾಡ್ತಾ ಇಲ್ಲ. ಅದಕ್ಕೆ ಈ ಸತಿ ರಿಸಲ್ಟ್ ಬರಲಿ, ಇವ್ನು ಬುಕ್ಲೆಟ್ನ ಒಂದು ಕಾಪಿ ನಾನೇ ಕಾಸು ಕೊಟ್ಟು ತಗೊಂತೀನಿ, ರೆಫರೆನ್ಸ್ಗಾಗುತ್ತೆ. ಗದ 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 ಗ 32 ಹೆಂಗ ಹೋದ್ರೆ 20 ಮಚ್ಚ ಬುಕ್ಲೆಟ್ ತುಂಬಿಸ್ಬಿಡ ಮಚ್ಚ ಏನು ಮಚ್ಚ ನಾನು 25 ಕಣ. ಯೂನಿಟ್ ಪೂರ್ತಿ ಬಿಟ್ಟು 30 ಪೇಜ್ ತುಂಬಿಸೋಳಿ. ಅದೊಂದು ಯೂನಿಟ್ ಬರ್ತೀರಿ 40 ಪೇಜ್ ತುಂಬಿಸಿರೋಳು. ನೀನುಂಟು ಅವಳುಂಟು. ಏನ್ ಮಚ್ಚ ಅದು? ಇಸ್ತಫಿಲ್ ಅಂದ್ರೆ? ಇಸ್ತಫಿಲ್ ಅಲ್ಲ, ಅಸ್ತಗ್ಫಿರುಲ್ಲಾ. ಅಸ್ತಗ್ಫಿರುಲ್ಲಾ ಅಂದ್ರೆ like if I did any bad sin, like I was like bad words, God please forgive me ಅಂದ್ಬಿಟ್ಟು ಫೋನ್ ತಗ್ಬಿಡೋದಾ? ಇಲ್ಲ ಥೂ ಅನ್ನಿಲ್ಲ. ಹೇಳ್ಬೇಡ ರೀ. ಸರಿ ಸರಿ, ಅದು ಸುಮ್ಮನೆ ಅದು ಏನಂದ್ರೆ ಬಾಯಲ್ಲಿ ಇರುತ್ತಾನೆ. ಓಕೆ ಓಕೆ. ಇಸ್ತಗ್ಫಿರುಲ್ಲಾ, ಅಸ್ತಗ್ಫಿರುಲ್ಲಾ, ಅಸ್ತಗ್ಫಿರುಲ್ಲಾ, ಅಸ್ತಗ್ಫಿರುಲ್ಲಾ. ಇಫ್ತಫಿರ್ಲಾ ತಾನೆ, ಅಫ್ತಫಿರ್ಲಾ ಅಂತೀವಿ. ಅಸ್ತಗ್ಫಿರುಲ್ಲಾ, ಅಸ್ತಗ್ಫಿರುಲ್ಲಾ ಮಚ್ಚ. ಸೌಂಡ್ ಜೋರಾಗಿ ಕೇಳಿಸ್ತೈತಿ. ಯಾರಿಲ್ಲ ಕಾಲೇಜ್, ನಾವೇ ನಮ್ದೇ ಕಾಲೇಜ್. ಸೊ ಮಚಸ್ ಖಾಲಿ ಕಾಲೇಜು, ಯಾಕಂದರೆ ಭಾನುವಾರ ಇವತ್ತು. ಈ ದಿನ ಎಕ್ಸಾಮ್ ಇಕ್ಕವ್ರೆ, ಹೆಂಗಂಗೆ ಬರ್ದಿದ್ದೀವಿ. ತನ್ನಿಲ್ಲ ಅಂದರೆ ಎಕ್ಸಾಮ್ಗೆ ಹೆಂಗೋ ಬಿಡ್ತಾರೆ. ಐ ಮೀನ್ ವಾಪಸ್ ತಗೊಂಬಂದು ಅಂತ ಕೇಳ್ತಾರೆ ನೋಡು. ಹಾಂ ಮಚ್ಚ, ಫ್ರೀ ಟೈಮಲ್ಲಿ ಜನ ಇಲ್ಲದೆ ಇದ್ದಾಗ ಉದ್ಭವಿಸುವ ಪ್ರತಿಭೆ ಇದು. ಅರಳಿದ ಪ್ರತಿಭೆ, ಕಾಲೇಜ್ ಖಾಲಿ ಆದಾಗ ಅರಳಿದ ಪ್ರತಿಭೆ. ನೋಡಿ ಮಚಾಸ್, ಆರಿಫ್ ಕೈಯಲ್ಲಿ ಐಫೋನು, ಆದರೂ ಓನರ್ ಅವನು. ನಮಗೂ ಟೈಮ್ ಬರ್ತದೆ, ಹೆವಿ ಟೈಮ್ ಬರ್ತದೆ ನಮ್ಮ ಫ್ಯೂಚರಲ್ಲಿ. ಮಚ್ಚ ನಂದು ಅದೇ ಥರ ಫೋನ್ನೇ ಒಂದು ಪ್ಲ್ಯಾನ್ ಹಾಕಿಂಗ್ ಸುಮ್ಮನೆ. ಓಹೋ ಪರವಾಗಿಲ್ಲ ಮಚ್ಚ, ಐಫೋನ್ ಅದ್ರ ಕ್ವಾಲಿಟಿ ಮೇಂಟೈನ್ ಮಾಡೋದೆ. ಈ ಫೋನಲ್ಲೂ ನೋಡಬೇಕು ಹೆಂಗದು. ಏನು ಮಚ್ಚ ಮತ್ತೇನು ಹೇಳ್ತಾ ಇದ್ದೆ? ಸಾರಿ ಮಚ್ಚ, ಪರವಾಗಿಲ್ಲ ಮತ್ತೆ ಭಯ ಟ್ರೋಲ್ ಆಗ್ಬಿಡ್ತಾರೆ. ಪಾಪ RCB ಫ್ಯಾನ್ಸ್ ಇಂದ ಟ್ರೋಲ್ ಆಗ್ಬಿಡ್ತೀವಿ ಅಂತ ಭಯ. ಪರವಾಗಿಲ್ಲ, ಗೊತ್ತಿದ್ರೆ ರೆಕಾರ್ಡ್ ಮಾಡ್ತೀನಿ. ಕತ್ತು ಗದರ್ ಅಂದರೆ RCB. ಸೋ ಮಚಾಸ್ ಮೀಟ್ ಆರಿಫ್, ಶಾಯಕ್ ಆರಿಫ್ ಬಾಷಾ. ಆಂಧ್ರದಿಂದ ಬಂದಿದ್ದಾನೆ, ಈ ಕಾಲೇಜಿಗೆ ಲಾಕ್ ಆಗ್ಬಿಟ್ಟವನೆ. ಹೆಂಗಿದೆ ಮಚ್ಚ ಕಾಲೇಜು? ಪ್ರಿನ್ಸಿಪಲ್ಗೋಸ್ಕರ ಹೇಳಿ ಮಚ್ಚ. ಪ್ರಿನ್ಸಿಪಲ್ ನಮ್ಮೂರ ನೆನ್ಸ್ಕೊಂಡು ಹೇಳಿ ಪ್ರಿನ್ಸಿಪಲ್ನ. He is from my hometown. Then also he is not supporting. Then also is not supporting. Astaghfirullah, I'm saying you bloody, you bloody, this bloody fellow. Astaghfirullah, I'm fasting, so I'm not speaking any bad words. ಫಾಸ್ಟಿಂಗಿಗೂ ಬ್ಯಾಡ್ ವರ್ಡ್ಸ್ ಏನು ಸಂಬಂಧ ಇದೆ. ಸಂಬಂಧ ಇದೆ. ಫಾಸ್ಟಿಂಗ್ ಅಂದ್ರೆ ತಿಕ್ಕ ಮುಚ್ಕೊಂಡು ಕೂತ್ಕೊಬೇಕು. ನೀನು ಬಾಯ್ ಬಿಡ್ಕೊಂಡು ಮಾತಾಡ್ತೀಯ. ಏನು ಬಾಯ್ ಇರ್ಲಿ ಬಾ ಮಚ್ಚ ಹೋಗೋಣ. ಸಾಮಾನು ಕೂತ್ಬಿಟ್ಟು ಹಾಕ್ಬಿಡ್ತೀನಿ. ಸಾಮಾನು ಫಸ್ಟ್ ಖಾಲಿ ಕ್ಲಾಸ್ ಅಂದ್ಬಿಟ್ಟು ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ಇವಾಗ ನಾನು ಫಾಸ್ಟಿಂಗ್ ಇದ್ದೀನಿ. ಫಾಸ್ಟಿಂಗ್ ಇಲ್ಲ ಅಂದ್ರೆ ನಾನು ಬೆಳಗ್ಗೆಯಿಂದ ಫಾಸ್ಟಿಂಗ್ ಇರೋದು. ಒಂದು ನೀರು ಕುಡಿದಿದ್ದೀನಿ ಅಷ್ಟೇ. ಏನು 1 ವೀಕ್ ಕುಡಿದಿದ್ಯಾ? ಕಂಗ್ರಾಚುಲೇಷನ್ಸ್ ಮಚ್ಚಲ್ಲಿ. ಮಲ್ಲಿಕಾ ಬಿರಿಯಾನಿ ಹೋಗೋಣ ಬಾ, ಪಾರ್ಸಲ್ ತಗೋಣ. ಫಾಸ್ಟಿಂಗ್ ತಿಕ್ಕ ಕೊಡಿಸ್ತೀನಿ ನಾನು. ಎಷ್ಟು ಟ್ರೈ ಮಾಡಿದ್ದೇನಾ? ಇಲ್ಲ ಲೇ, ಅಲ್ಲ ಕರ್ಕೊಂಡೋಗಿ ಇವನ್ನ. ಇವನ್ ತಾನೇ ನಿಮ್ಗೆ ಏನು ಕೊಡ್ಸಿಲ್ಲ ಇಲ್ಲಿವರೆಗೂ. ಒಂದು ಕೊಡ್ಸೋಣ.
ಇಫ್ತಿಯಾರ್ ಕೊಡ್ಸಿಲ್ಲ ನೀನು ಅವನಿಗೆ? ಇಫ್ತಿಯಾರ್ ಕೊಡ್ಸೋ ಅವನಿಗೆ. ಇಫ್ತಿಯಾರ್ ಅಂದ್ರೆ ಗೊತ್ತಿಲ್ಲ. ಇಫ್ತಿಯಾರ? ಎಕ್ಸ್ಪ್ಲೇನ್. ನಂಗೆ ಮಫ್ತಿಯಾರ್. ಆಲ್ ಮುಸಲ್ಮಾನ್ ಫ್ರೆಂಡ್ಸ್ ಆಫ್ ಮೈನ್. ಇಫ್ತಿಯಾರ್ ಮೀ. ಇಫ್ತಿಯಾರ್ ಅಂದ್ರೆ ನಮಸ್ತೆ. ಯಾರು ಮುಸ್ಲಿಂ ಫ್ರೆಂಡ್ಸ್ ನೋಡಿದ್ರೆ ಕಮೆಂಟ್ ಮಾಡ್ತಾರೆ ಅವರು. ಅವ್ರ ಕೇಳು, ನನಗೆ ಗೊತ್ತು. ಏನ್ ಬರ್ತಾವನ ಬರಲ್ವಾ ಏನು? ಓಕೆ, ಇಲ್ಲಿ ಯಾರಾದ್ರು ಮುಸ್ಲಿಂ ಬಾಂಧವರಿದ್ರೆ ಇಫ್ತಿಯಾರ್ ಅಂದ್ರೆ ಏನು ಅಂತ ಕಮೆಂಟ್ ಮಾಡಿ, ನಾನು ಪಿನ್ ಮಾಡ್ತೀನಿ ಆ ಕಮೆಂಟ್ನ. ಅಷ್ಟೇ ಅಲ್ಲ? ಅಷ್ಟೇ. ಹೇಳೋದೇ ಇಲ್ಲ. ನಾನೇ ಹಾಕ್ತೀನಿ. ಅಸ್ಸಲಾಮ್ ಅಲೈಕುಂ ಬಾಯ್. ಇಫ್ತಿಯಾರ್ ಮೀನ್ಸ್ ದ ಪರ್ಸನ್ ಹೂ ಇಸ್ ಬ್ರೇಕಿಂಗ್ ಇಸ್ what is that? Fasting. Roza. After 6 p.m. they will do the prayer. Not 6 p.m. There will be specific time, 6:32 or 6:05. Approx 6 to 7. Afterwards they will do chop. Then chop. ಸರಿ ಬಿಡ. That's the actual fact. ಮಚಾಸ್, ಈ ಹೆಲ್ಮೆಟ್ ಅಲ್ಲಿರೋ ಸ್ಪೆಷಾಲಿಟಿ ಗೊತ್ತಾ ಮಚಾಸ್? ಹಿಂಗೆ ಏನಜ್ಜಿ ಹಿಂಗೆ ಅಂದರೆ ಇಲ್ಲಿ ಕ್ಲೋಸ್ ಆಗುತ್ತೆ ಮಚ್ಚ. ಅದನ್ನ ಓಪನ್ ಮಾಡಿ ಹೆಂಗೆ ಓಪನ್ ಮಾಡ್ತೀಯ? ಪರವಾಗಿಲ್ಲ ಮಚ್ಚ. ಎಷ್ಟಾಯ್ತು ಮಚ್ಚ ಹೆಲ್ಮೆಟ್ ಇದು? 5,500. ಸರಿ. Wings will give your mother father. ಇದು ಎಕ್ಸ್ಟ್ರಾನಾ? No. Black ಹಾಕ್ಸ್ಬಿಲ್ವಾ? What your mother father? Advocates, brothers and sisters, we should always obey black, be black, do black. ಮಚ್ಚ ಡೂ ಬ್ಲಾಕ್. Then marry black only. ಆ ಕಡೆ ಅವ್ರಿಗೆ ಟೈಮ್ ಆಗೋಯ್ತು, ಹೊರಟ್ರು. ಬಾಯ್ ಅಂದ್ರೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಇವಾಗ ನನ್ನ ಗಾಡಿ ಆ ಮೂಲೆಯಲ್ಲಿದೆ, ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಗಾಡಿ ಎತ್ತಾಕೊಂಡು ನಾನು ಹೋಗಬೇಕು. ಸೊ ಮಚಾಸ್, ಇಂಥ ಫ್ರೆಂಡ್ಸು ಕ್ಯಾಮ್ರಾಗೆ ಹೆದರಿಲ್ಲ ಅಂದರೆ ಅದಕ್ಕಿಂತ ಒಳ್ಳೆ ಎಂಟರ್ಟೈನ್ಮೆಂಟ್ ಬೇರೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಹೆದರ್ಕೊಂತಾರೆ, ಇವರು ಸ್ವಲ್ಪ ಡೇರಿಂಗ್ ಇದ್ದಾರೆ. ಆಗೋದಾಗಲಿ ಅನ್ಸಿದ್ದು ಹೇಳೋಣ ಅಂದ್ಬಿಟ್ಟು ಹೇಳ್ತಾರೆ. ನನಗೂ ಅದೇ ಬೇಕಾಗಿರೋದು, ನಿಮಗೂ ಅದೇ ಬೇಕಾಗಿರೋದು. ರಿಯಾಲಿಟಿಗೆ ಅದೇ ವರ್ಕ್ ಆಗೋದು. ಇನ್ನೊಂದು ವಿಚಾರ ಅಂದರೆ, ನಾಳೆ ಬೆಳಗ್ಗೆ ಇನ್ನೊಂದು ಎಕ್ಸಾಮ್ ಇದೆ. ಜಸ್ಟ್ ಈಗೊಂದು ಎಕ್ಸಾಮ್ ಮುಗಿಸ್ಕೊಂಡು ಬಂದಲ್ಲ, ಇದೇ ಥರ ನಾಳೆ ಬೆಳಗ್ಗೆನೇ ಇಕ್ಕವ್ರೆ. ಸಂಜೆ ಅಥವಾ ಮಧ್ಯಾಹ್ನ ಇಕ್ಕರೆ ಚೆನ್ನಾಗಿರೋದು, ಸಂಜೆ ಯಾರು ತಾನೇ ಇಕ್ತಾರೆ. ಅದು ಬಿಟ್ಟರೆ ಎಕ್ಸಾಮಲ್ಲಿ ನಾನು ಯಾರು ಪಾಸ್ ಆದರೆ ಅದಕ್ಕೆ ಕಾರಣ ಕಾಲೇಜ್ಗಿಂತ ಹೀನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಳು ಕಾಲೇಜಲ್ಲಿ ಮಾಡಿದ ಒಂದು ವರ್ಷದ ಪಾಠ ಹೀನಾಯಿಂದ ಬರೀ ಒಂದು ನೈಟಲ್ಲಿ ಓದಿ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದೀನಿ. ಕಾಂಟ್ರಾಕ್ಟ್ ಯಾಕೋ ನನಗೆ ಸ್ವಲ್ಪ ಡೌಟ್ ಹೊಡಿತೈತೆ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಯಾವುದೇ ಪಾಸ್ ಆದರೂ ಕಾರಣ ಹೀನ. ನೋಡಿ, ನಾನು ಪಾಪ ರೆಕಾರ್ಡೇ ಮಾಡಿಲ್ಲ ಇವತ್ತು. ನನಗನ್ಸ್ದಂಗೆ ಇಲ್ಲಿವರೆಗೂ ಮಾತಾಡಿದ್ದು ಲೂಸ್ ಟಾಕ್ಗಳೇ ವೀಡಿಯೋಗೆ ವಿಷಯಕ್ಕೆ ಜಾಸ್ತಿ ಆಗಿರುತ್ತೆ. ಅದಕ್ಕೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.